ಈಗ ಹಿರಿಯ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಲ್ಲೇಶ್ ಏನಿದ್ದಾರೆ, ಇದೇ ಕಲ್ಲೇಶ್ ಅವ್ರನ್ನ ಹಿಂದೆ ಮುಖ್ಯಮಂತ್ರಿಗಳೇ ಖುದ್ದು ಕರ್ತವ್ಯ ಲೋಪದಡಿ ಸಾಕಷ್ಟು ಕಾರಣಗಳನ್ನು ತೆಗೆದು ಅವರೇ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಅವ್ರ ಮೂಲಕವೇ ಹಿರಿಯ ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇದೆ. ಈಗ ಇವ್ರನ್ನ ಇಟ್ಕೊಂಡು ಸರ್ಕಾರ ಏನೋ ರಕ್ಷಣೆಯಿಂದ ಆಗ್ತಿದೆ ಅಂತ. ಕಲ್ಲೇಶ್ ಅನ್ನುವಂತ ಡೈರೆಕ್ಟರ್ ಆಗಿ ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ರು, ಈಗ ಸಸ್ಪೆನ್ಷನ್ ಇದ್ದಾರೆ ವಾಲ್ಮೀಕಿ ಹಗರಣದ ನಂತರ. ಈ ವ್ಯಕ್ತಿ ಹಿಂದೆ ಖುದ್ದು ಮುಖ್ಯಮಂತ್ರಿಗಳೇ ಅವರನ್ನ ಈ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿದ್ರು. ಭ್ರಷ್ಟಾಚಾರ ಇದೆ ಮತ್ತು ಹಾಸ್ಟೆಲ್ಗಳನ್ನ, ಬೇರೆ ಬೇರೆ ವಿಷಯಗಳನ್ನ, ಟೆಂಡರ್ ವಿಷಯಗಳಲ್ಲಿ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಕೋನದಿಂದ ಈ ಕಲ್ಲೇಶ್ ಅನ್ನುವಂಥ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಸಸ್ಪೆಂಡ್ ಮಾಡಿರ್ತಾರೆ. ನಂತರ ಇದೇ ವ್ಯಕ್ತಿ ಈ ವಾಲ್ಮೀಕಿ ಹಗರಣದಲ್ಲಿ ಇಡಿ ಡಿಪಾರ್ಟ್ಮೆಂಟ್ ಅನ್ನ ಎನ್ಕ್ವೈರಿಗೆ ಹೋದು ಬಂದ ನಂತರ ನನಗೆ ಇಡಿ ಡಿಪಾರ್ಟ್ಮೆಂಟ್ ಅವರು ಸಿಎಂ ಅನ್ನ ಹೆಸರು ಹೇಳಲಿಕ್ಕೆ, ಮತ್ತೊಬ್ಬರ ಹೆಸರು ಹೇಳಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಎಂಬಂತ ಸುಳ್ಳು ಎಫ್ಐಆರ್ ಅನ್ನ ಹಾಕಿ ನಿನ್ನೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ನಮ್ಮ ಹೈಕೋರ್ಟ್ನಲ್ಲಿ ಆ ಎಫ್ಐಆರ್ ಮೇಲೆ ಸ್ಟೇ ಅನ್ನ ತಂದದನ್ನು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇದರಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಅವರು ಎಫ್ಐಆರ್ ನಲ್ಲಿ ಸಹ ಬರೆಯುವಂತ ಸಮಯದಲ್ಲಿ ಸರ್ಕಾರದ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿರುವ ಕಾರಣಕ್ಕಾಗಿ ಅನ್ನುವಂತ ಮಾತನ್ನ ಎಫ್ಐಆರ್ ನಲ್ಲಿ ಕಲ್ಲೇಶ್ ವ್ಯಕ್ತಿ ಮೆನ್ಷನ್ ಮಾಡಿರ್ತಾನೆ, ಇಡಿ ಮೇಲೆ ಹಾಕಿದಂತ ಎಫ್ಐಆರ್ ಮೇಲೆ. ಮತ್ತು ಇದನ್ನ ಮೇಲ್ನೋಟಕ್ಕೆ ನಾವು ನೋಡಿದಾಗ ಗೊತ್ತಾಗುವ ವಿಷಯ ಏನಂತ ಹೇಳಿದ್ರೆ, ಹಿಂದೆ ಈ ಭ್ರಷ್ಟ ಅಧಿಕಾರಿಯನ್ನ ಏನು ಸಸ್ಪೆನ್ಷನ್ ಮಾಡಿದಂತ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು, ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅವರೆಲ್ಲ ಸೇರ್ಕೊಂಡು ಪುನಃ ಅದೇ ಕಲ್ಲೇಶ್ ಅನ್ನು ಮುಂದಿಟ್ಟುಕೊಂಡು ಇಡಿ ಮೇಲೆ ಎಫ್ಐಆರ್ ಹಾಕುವಂತ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೆ ಉಚ್ಚ ನ್ಯಾಯಾಲಯ ಅವರಿಗೆ, ಕರ್ನಾಟಕದ ಹೈಕೋರ್ಟ್ ಅವರಿಗೆ ಸರಿಯಾದ ಸ್ಟೇ ಅನ್ನು ಕೊಡೋ ಮೂಲಕ ಸರಿಯಾದ ಬುದ್ಧಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿಗಳ ಕಾಲ್ ಬುಡಕ್ಕೆ ಈ ಎಲ್ಲಾ ವ್ಯವಸ್ಥೆಗಳು ಬಂದಿದೆ. ಮೋಡದ ಹಗರಣ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ಸಹ ಬಾಕಿ ಇದೆ. ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆದ ಕಾರಣ ಅವರು ಖಂಡಿತ ರೆಸಿಗ್ನೇಷನ್ ಕೊಡಬೇಕಾದಂತ ಅಗತ್ಯತೆ ಖಂಡಿತ ಇದೆ. ಅವ್ರು ರೆಸಿಗ್ನೇಷನ್ ಕೊಟ್ಟು ಹೊರಗೆ ನಿಂತುಕೊಂಡು ಎಲ್ಲಾ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅದಕ್ಕೆ ಸಹಕಾರ ಪಡಿಸಬೇಕು ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.